ಘಟನಾ ಸ್ಥಳದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಕಲ್ಲು ಕ್ವಾರಿಯಲ್ಲಿ ಕೆಳಗೆ ಕೂಡ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಮೇಲಿನಿಂದ ಬಿದ್ದಿರುವಂತಹ ಆ ಕಲ್ಲಿನ ಬಂಡೆ ಅದು ಕೆಳಗೆ ಬಿದ್ದ ಪರಿಣಾಮವಾಗಿ ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 9 ಮಂದಿಯ ಜೀವ ಹೋಗಿದೆ, ಹಲವರು ಗಾಯಗೊಂಡಿದ್ದಾರೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೇಲೆ ಕೂಡ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಅದೇ ಕಾರಣದಿಂದಾಗಿ ಬಂಡೆ ಕೆಳಕ್ಕೆ ಉರುಳಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಕರ್ನಾಟಕ ಸೇರಿದಂತೆ ಬಿಹಾರ ಹಾಗೂ ಅಸ್ಸಾಂನ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಈಗ ಕಲ್ಲಿನ ಅವಶೇಷಗಳನ್ನ ತೆಗೆದು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಕೆಳಗೆ ಸಿಲುಕಿರುವಂತಹ ಕಾರ್ಮಿಕರನ್ನ ಹೊರಗೆ ತೆಗೆಯುವಂತಹ ಪ್ರಯತ್ನಗಳು, ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಇಲ್ಲಿಯವರೆಗೂ 4 ಕಾರ್ಮಿಕರ ಶವ ತೆಗೆಯಲಾಗಿದೆ. ಉಳಿದ ಕಾರ್ಮಿಕರಿಗಾಗಿ ಅಲ್ಲೀಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಡೆ ಬಿದ್ದಿರುವಂತಹ ಆ ಪ್ರದೇಶದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಗಾತ್ರದ ಬಂಡೆ ಕೆಳಕ್ಕೆ ಉರುಳಿರೋ ಪರಿಣಾಮವಾಗಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ 9 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಕೆಳಗಿನ ಭಾಗದಲ್ಲಿ ಸುಮಾರು 20 ಮಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೇಲ್ಭಾಗದಲ್ಲಿ ಅಲ್ಲೇನೋ ಕೆಲಸವನ್ನ ಅಲ್ಲೂ ಕೂಡ ಮಾಡ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೆಳಗಿದ್ದಂತಹ ಕಾರ್ಮಿಕರನ್ನ ಅಲ್ಲಿಂದ ದೂರಕ್ಕೆ ಕಳಿಸದೆ, ಅವರಿಗೆ ಮಾಹಿತಿಯನ್ನ ನೀಡದೆ ಈ ರೀತಿಯಾಗಿ ಕೆಲಸ ಮಾಡಿರೋದೇ ಘಟನೆಗೆ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ಹೊರವಲಯದ ಕಲ್ಲು ಕ್ವಾರಿಯಲ್ಲಿ ದುರಂತ ನಡೆದಿರೋದು ಹೇಗೆ? ಸುವರ್ಣ ನ್ಯೂಸ್ನಲ್ಲಿ ಕಲ್ಲು ಕ್ವಾರಿ ದುರಂತದ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಲ್ಲು ಕ್ವಾರಿಯಲ್ಲಿ ನಿರ್ಲಕ್ಷ್ಯದಿಂದಲೇ ಈ ದುರಂತ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಸ್ಪಷ್ಟ ಆಗ್ತಾ ಇದೆ. ಕಾವೇರಿ ಕ್ರಷರ್ಸ್ ಕಲ್ಲು ಕ್ವಾರಿಯಲ್ಲಿ 2 ತಂಡಗಳಿಂದ ಈ ಕೆಲಸ ನಡೀತಾ ಇತ್ತು. ಕಲ್ಲು ಕ್ವಾರಿಯ ಮೇಲೆ ಮತ್ತು ಕೆಳಗೆ 2 ತಂಡಗಳು ಕೆಲಸವನ್ನ ಮಾಡ್ತಾ ಇತ್ತು. 100 ಅಡಿ ಎತ್ತರದಲ್ಲಿ ಬಂಡೆಯನ್ನ ಮತ್ತೊಂದು ಕಾರ್ಮಿಕರ ತಂಡ ಹೊಡಿತಾ ಇತ್ತು. 100 ಅಡಿ ಎತ್ತರದಲ್ಲಿ ಮೇಲೆ ಬಂಡೆ ಹೊಡಿತಾ ಇದ್ದಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಕಲ್ಲಿನ ಬಂಡೆ ಕೆಳಕ್ಕೆ ಉರುಳಿದೆ. ಕೆಳಗೆ ಇದ್ದಂತಹ ಕಾರ್ಮಿಕರಿದ್ರು ಕೂಡ ಮೇಲ್ಭಾಗದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿ ಕೆಲಸವನ್ನ ಮಾಡಿರೋದ್ರಿಂದಾಗಿ ಮೇಲಿನಿಂದ ಬಂಡೆ ಉರುಳಿ ಬಿದ್ದು ಕೆಳಗೆ ಈ ಒಂದು ದುರಂತ ಆಗಿದೆ. 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾವ ಭಾಗದಿಂದ ಬಂಡೆ ಕುಸಿದು ಬಿದ್ದಿದೆ ಅನ್ನೋದನ್ನ. ಸ್ಥಳದಿಂದ ನಮ್ಮ ಪ್ರತಿನಿಧಿಗಳಾದ ಕಿರಣ್ ಹಾಗೂ ಸುಮನ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದೀಗ ಕಿರಣ್, ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾಗಿ ಒಂದು ಘಟನೆ ಆಯಿತು ಅನ್ನುವಂಥ ವಿಚಾರ. ಸುಮಾರು 9 ಜನ ಕೆಳಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ 2 ತಂಡಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಮೇಲಿನ ಕೆಲಸ ಮಾಡ್ತಾ ಇದ್ದಂತ ತಂಡ ಯಾವುದೇ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸದೆ ಕೆಳಗಿದ್ದಂತ ಕಾರ್ಮಿಕರಿಗೆ ಈ ಒಂದು ದುರಂತ ಆಗೋದಕ್ಕೆ ಕಾರಣ ಆಯಿತು, ಪ್ರಾಣವನ್ನ ಕಳ್ಕೊಳ್ಳುವಂತ ಕಾರಣ ಆಯಿತು ಅನ್ನುವಂಥದ್ದು. ಯಾವುದಂದ್ರೆ ಏನೂ ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಂಡಿರ್ಲಿಲ್ವಾ? ಏನ್ ಘಟನೆ ಬಗ್ಗೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ? ಮಧುಕರ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಾಪಟ್ಟಣದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಕಾವೇರಿ ಕ್ರಷರ್ ಏನಿದೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾವೇರಿ ಕ್ರಷರ್ ಏನು ಜಾಗ ಏನಿದೆ ಇಲ್ಲಿ ಬೆಳಗ್ಗೆ 6:30ಕ್ಕೆ ಘಟನೆ ನಡೆದಿರ್ತಕ್ಕಂಥದ್ದು. 6:30ರಲ್ಲಿ ಸುಮಾರು 20 ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಯಾದಗಿರಿಯ ಶಾಪುರ ಮೂಲದ ರಾಮನಾಯಕು, ಬಿಹಾರ ಮೂಲದ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಲ್ಲು ಕ್ವಾರೆ ಸುಮಾರು 100 ಅಡಿ ಮೇಲುಗಡೆಯಿಂದಲೂ ಸಹ ಕಲ್ಲು ಬಿದ್ದಿರ್ತಕ್ಕಂಥದ್ದು. ಏನು ಪಕ್ಕದ ಕ್ವಾರೆ ಬೇರೆಯವರಿಗೆ ಸೇರಿದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಏನು ಓನರ್ನ ನಿರ್ಲಕ್ಷ್ಯದಿಂದಲೇ ಸಹ ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕಡೆ ಏನಿದೆ ಆ ಕಡೆನೂ ಸಹ ಬೇರೆ ಕ್ವಾರಿಯವರು ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆ ಕಲ್ಲುಗಳು ಬಿದ್ದು ಸುಮಾರು 9 ಮಂದಿ ಸಾವನ್ನಪ್ಪಿದ್ದಾರೆ, 4-5 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪ್ರತ್ಯಕ್ಷದರ್ಶಿ ಗೋಪಿ ಸಹ ಹೇಳದಂತೆ ಎಲ್ಲ JCB ಬಳಸಿ ಕೆಳಗಡೆ ಕೆಲಸ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮೇಲಿಂದ ನಿರ್ಲಕ್ಷ್ಯದಿಂದಲೇ ಸಹ, ಓನರ್ಗಳ ನಿರ್ಲಕ್ಷ್ಯದಿಂದಲೇ ಸಹ ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾ
ಮಾಡ್ತಾ ಇರ್ತಕ್ಕಂಥದ್ದು. JCB ಏನಿದೆ JCB ಬಳಸಿ ಈಗ ಮೃತದೇಹವನ್ನು ತೆಗೆಯೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು 100 ಅಡಿ ಮೇಲ್ಗಡೆ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಮೇಲ್ಗಡೆಯಿಂದ ಸುಮಾರು 100 ಅಡಿಯಿಂದ ಸಹ ಕಲ್ಲು ಉಳ್ಕೊಂಡ್ಬಂದು ಕಾರ್ಮಿಕರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಆ ಕಲ್ಲುಗಳು ಬಿದ್ದ ತಕ್ಷಣ ಆ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಒಂದು ಮೃತದೇಹ ಸಿಕ್ಕಿದೆ, ಈಗ ಮತ್ತೊಂದು ಮೃತದೇಹ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು. ಏನು NDRF ತಂಡ ಮತ್ತೆ JCB ಬಳಸಿ ಪೊಲೀಸರು ಆ ಮೃತದೇಹವನ್ನ ತೆಗೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿರತಕ್ಕಂಥದ್ದು. ಆ 100 ಅಡಿಯಿಂದ ಬಿದ್ದಂತಹ ಕಲ್ಲು ಏಕಾಏಕಿ ಅವರೆಲ್ಲರೂ ಸಹ ಒಳಗಡೆ ಸಮಾಧಿ ಆಗೋಗಿದ್ದಾರೆ. ಸುಮಾರು ಜನ ಎಲ್ಲ ಕೈಕಾಲುಗಳು ಕಟ್ಟಾಗಿದ್ದು 4-5 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದಂತೆ ಕಲ್ಲು ಕ್ವಾರೆಯಿಂದ ಬಿದ್ದಂತಹ ಕಲ್ಲುಗಳಿಂದ ಸಹ ಎಲ್ಲರೂ ಸಹ ಸಮಾಧಿ ಆಗೋಗಿದ್ದಾರೆ. ಯಾರ ಮೃತದೇಹ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಉಳಿದಂತೆ ಕೆಲವರು ಬಚಾವಾಗಿ ಬಂದಿರ್ತಂಥ ಗೋಪಿ ಏನು ಹೇಳ್ತಾ ಇದ್ದ, ನಾವು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೋ, ಇಲ್ಲಿ ಏಕಾಏಕಿ ಬಂಡೆ ಉಳ್ಳಿರ್ತಕ್ಕಂಥದ್ದು. ಕೆಳಗಡೆ ಏನು ಬಿಡಿಸೋ ಕೆಲಸ ಆಗ್ತಾ ಇತ್ತು, ಮೇಲಿಂದ ಇಲ್ಲಿ ಲೂಸ್ ಆಯಿತು, ಮೇಲಿಂದ ಬಂಡೆ ಬದ್ದು ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಸಾವು ನೋವು ಜಾಸ್ತಿ ಆಗಿದೆ. ಈಗ ಕೆಲವರು ಕೈಕಾಲು ಮುಟ್ಟಿದೆ, ಮುರಿದಿದೆ, ಹೊಟ್ಟೆಗೆ ಭಾಗ ಕೇಟಾಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದಂತೆ ಬಂಡೆ ಕಲ್ಲುಗಳೇನಿದ್ದಾವೆ ಕ್ರೆಷರ್ ಇಂದ ಮೇಲ್ಗಡೆ ಒಂದು ಕ್ವಾರೆ ಬೇರೆಯರ್ದಿದೆ. ಆ ಬೇರೆಯರ್ ಕ್ವಾರೆಯಲ್ಲಿ ನಿರ್ಲಕ್ಷ್ಯದಿಂದ ಕೆಲಸ ಮಾಡಿದ್ದೆ ಘಟನೆಗೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈಗ ಸ್ಥಳೀಯ ಪೊಲೀಸರು, ತಾವರೆಕೆರೆ ಪೊಲೀಸರು ಮತ್ತೆ SP ರಾಮನಗರ SP ಶ್ರೀನಿವಾಸ್ ಗೌಡ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ. ಈಗ ಆಂಬುಲೆನ್ಸ್ ತರ ರೆಡಿ ಮಾಡಿರ್ತಕ್ಕಂಥದ್ದು. ಒಂದು ಮೃತದೇಹ ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ಮೃತದೇಹವನ್ನ ಹೊರತೆಗೆಯೋ ಕೆಲಸವನ್ನ ಈಗ ಏನು ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಮೃತದೇಹಗಳು ಒಳಗಡೆ ಇದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಒಂದು ಮೃತದೇಹ ಈಗ ಪತ್ತೆ ಆಗಿದೆ. ರಾಮ್ ನಾಯಕನ್ನ ಆ ಮೃತದೇಹವನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದೆ. ಉಳಿದಂತೆ ಇತರ ಮೃತದೇಹಗಳಿಗಾಗಿ ಸಹ ಕಲ್ಲುಕ್ವಾರೆಯಲ್ಲಿ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಏನು ಮಾಲೀಕರ ನಿರ್ಲಕ್ಷ್ಯ, ಒಂದ್ ಕಡೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು, ಇವರಿಗೆ ಇಲ್ಲಿ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಹೀಗಾಗಿ ಈ ಘಟನೆಗೆ ಕಾರಣ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು. ಈಗ ಸದ್ಯ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದೆ. ಮೃತದೇಹಗಳಿಗಾಗಿ ಸಹ ಮತ್ತಷ್ಟು ಮೃತದೇಹಗಳಿಗಾಗಿ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ JCB ಅನ್ನ ಬಳಸಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.